ಹೆಸರು ಜನಾರ್ದನ್ ಅಂತ. ನಾನು ಸ್ವಲ್ಪ ಸಣ್ಣ ಕಲಾವಿದ. ಇದಕ್ಕೂ ಮುಂಚೆ ದೊಡ್ಡ ಸಿನಿಮಾ ರಂಗದಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಮಂಡ್ಯ ನಾಗರಾಜ್ ಅವರು ನನಗೆ ಕರೆದು ಈ ಸಿನಿಮಾದಲ್ಲಿ ಒಂದು ನಾಯಕ ನಟನಾಗಿ ಒಂದು ಚಾನ್ಸ್ ಕೊಟ್ಟರು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಊರು ಗೌಡನ ಮಗನ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಈ ಸಿನಿಮಾ ಅಲ್ಲಿ ನಾನು ಓದ್ತಾ ಇರ್ತೀನಿ. ಬಟ್ ಏನಂತಾರೆ, ಪ್ರೀತಿ ಕೂಡು ಅಂತಾರೆ. ಬಟ್ ಪ್ರೀತಿಸೋರು ಕೂಡಾದರೆ ಯಾವ ಥರ ಅವ್ರಿಗೆ ಅವರೇ ಹಿಂಗೆ ಹಾನಿ ಮಾಡ್ಕೊಳ್ತಾರೆ ಅನ್ನೋವಂಥ ಕಾನ್ಸೆಪ್ಟ್ ಇದೆ. ಸ್ವಲ್ಪ ಹಾರರ್ ಟಚ್ ಇದೆ ಈ ಮೂವಿಲಿ. ಇದಕ್ಕಿಂತ ಮುಂಚೆ ನಾನು ಸಪೋರ್ಟಿಂಗ್ ಲೀಡಲ್ಲಿ ಮಾಡಿದ್ದೀನಿ ಸರ್. ವಸುಂಧರಾ ದೇವಿ ಅಂತ ಮಹೇಶ್ ಚಿನ್ಮಯಿ ಸರ್ ಡಿರೆಕ್ಷನಲ್ಲಿ ಓ ಮನಸ್ಸೆ ಅಂತ ಮಾಡಿದ್ದೀನಿ ಸಿನಿಮಾ. ಬಟ್ ಹೀರೋಯಿನ್ ಆಗಿ ಇದು ಮೊದಲನೇ ಸಿನಿಮಾ. ಅವಳೆ ಕಾಂಚನ ಒಂದು ಸುಂದರ ಸಾಂಸಾರಿಕ ಚಿತ್ರ. ಅದರಲ್ಲಿ ಆರ್ ಇದೆ, ಫೈಟ್ ಇದೆ, ರಿವೆಂಜ್ ಇದೆ, ಮರ್ಡ್ರ್ ಇದೆ. ಒಂದು ಮಾಸ್ ಪಿಕ್ಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ದೀವಿ. ಈ ಚಿತ್ರನ ಒಂದು ನಮ್ಮ ಮಂಡ್ಯ ಸುತ್ತಮುತ್ತ, ಮಂಡ್ಯ, ಮೈಸೂರು, ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ಮಾಡಿದ್ದೀವಿ. ಒಂದೇ ಹಂತದಲ್ಲಿ ಚಿತ್ರೀಕರಣ ಮುಗಿಸಿದ್ದೀವಿ. ಕಾಂಚನ ಅಂದರೆ ಹೀರೋಯಿನ್ನು ಇದಕ್ಕಿದ್ದಂಗೆ ಅವಳು ಕಾಣೆ ಆಗ್ತಾಳೆ, ಮತ್ತೆ ಬರ್ತಾಳೆ. ಅವಳು ಬೇರೆ ಒಂದು ರೂಪದಲ್ಲಿ ಬರ್ತಾಳೆ. ಬಂದಾಗ ಗೊತ್ತಾಗುತ್ತೆ ಅವಳೇ ಕಾಂಚನ ಅಂತ. ಹಾಗಾಗಿ ಅದಕ್ಕೆ ಆ ಚಿತ್ರಕ್ಕೆ ಅವಳೇ ಕಾಂಚನ ಅಂತ ಹೆಸರಿಟ್ಟಿದ್ದೀವಿ. ಅದು ಒಂದು ಸಸ್ಪೆನ್ಸ್ ಪಿಕ್ಚರ್. ಅದನ್ನು ಕಮರ್ಷಿಯಲ್ ಪಿಕ್ಚರ್ ಥರ ಕಥೆ ಹೇಳೋಕ್ಕಾಗಲ್ಲ. ಇದು ನಂದು 6ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಲಾಸ್ಟ್ ಮಂತ್ ಕೂಡ ಒಂದು ರಿಲೀಸ್ ಆಯಿತು. ಆವಾಗಲೇ ನನಗೆ ಬೇಜಾರಾಗಿತ್ತು ಸರ್. ಪಕ್ಕದ್ದು ಥಿಯೇಟ್ರಲ್ಲಿ ಇರೋ ಅರ್ಧ ಜನ ನಮ್ಮ ಥಿಯೇಟ್ರಲ್ಲಿ ಇರಲಿಲ್ಲ. ಅದು ನೋಡೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ನಮ್ಮನ್ನೇ ಸಪೋರ್ಟ್ ಮಾಡ್ತಿಲ್ಲ, ಬೇರೆಯವ್ರನ್ನ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಬೇಜಾರು ಆಗುತ್ತೆ. ಬಟ್ ಪರವಾಗಿಲ್ಲ, ಬಟ್ ಅವ್ರ ಜೊತೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಈ ಚಿತ್ರ ನಿಮ್ಮದು ಪಾತ್ರ ಏನು? ಸೆಕೆಂಡ್ ಲೀಡಾಗಿ ಮಾಡೋದು. ಹೀರೋನ ನಾನು ಇಷ್ಟಪಡ್ತಾ ಇರ್ತೀನಿ, ಬಟ್ ಹೀರೋ ಇನ್ನೊಬ್ಬನ್ನ ಇಷ್ಟಪಡ್ತಿರ್ತಾಳೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ಯಾವಾಗ ಅವಳದು ಆಲ್ ಆಫ್ ಅ ಸಡನ್ ಅವಳು ಮಿಸ್ ಆಗ್ತಾಳೋ ಆವಾಗ ನಾನು ಕನ್ಫ್ಯೂಸ್ ಮಾಡಿಕೊಂಡು ಆ ಥರ ಹೋಗುತ್ತೆ ನನ್ನ ಕ್ಯಾರೆಕ್ಟರ್.